ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಹೆರಳಿಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಹಳೆ ಅಡುಗೆನೇ, ಹಿಂದಿನಿಂದನೂ ಮಾಡ್ತಾರೆ. ಆದರೆ ಇದು ರುಚಿ ಮಾತ್ರ ತಿನ್ನೋರಿಗೆ ಗೊತ್ತಿರುತ್ತೆ. ನೋಡಿ, ಇವಾಗ ಸೀಸನ್ನು, ಅದರಿಂದ ನೀವು ಸ್ವಲ್ಪ ರಸವಾಗಿರೋ ಥರದ ಹೆರಳಿಕಾಯಿನ ತೊಗೊಂಡು ಬನ್ನಿ. ಮತ್ತು ಎರಡರಲ್ಲಿ ಮಾಡ್ತೀನಿ ಇವಾಗ ಅಷ್ಟೇ. ನಾನು ಇನ್ನೆರಡನ್ನು ರಸ ತೆಗೆದು ಚಿತ್ರಾನ್ನ ಮಾಡೋದನ್ನು ಕೂಡ ತೋರಿಸ್ತೀನಿ. ನೋಡಿ, ಇದಕ್ಕೆ ಒಣಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕನ್ಸುತ್ತೋ ಅಷ್ಟು, ಎರಡು ಹೆಚ್ಚು ಕಡಿಮೆನೂ ಇಟ್ಕೋಬೋದು. 1 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನು ಉದ್ದಿನಬೇಳೆ, ಜೀರಿಗೆನೂ ಅಷ್ಟೇ ಅರ್ಧ, ಅರಿಶಿನನೂ ಸ್ವಲ್ಪ, ಒಂಚೂರು ಮೆಣಸು ಮತ್ತು ಬಿಳಿ ಎಳ್ಳು ಮಾತ್ರ 1.5 ಸ್ಪೂನ್ನಷ್ಟು ಇಟ್ಕೊಂಡಿದ್ದೀನಿ. ಇದು ಅಷ್ಟೇ 1.5 ಸ್ಪೂನ್ನಷ್ಟು ಧನಿಯಾ, ಕರಿಬೇವಿನ ಸೊಪ್ಪು ಅಷ್ಟೇ, ಜಾಸ್ತಿ ಕೂಡ ಇಟ್ಕೋಬೋದು. 1 ಸ್ಪೂನ್ ಬೆಲ್ಲ ಮತ್ತು ಉಪ್ಪು, ಹುರುಗಡಲೆ ಒಂದು ಸ್ವಲ್ಪ ಇಟ್ಕೊಂಡ್ರೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಕೂಡ ಹಾಕ್ಬೋದು. ಹಸಿ ಕೊಬ್ಬರಿ ಕೂಡ ಚೆನ್ನಾಗಿ ಹುರಿದು ನೀವು ಯೂಸ್ ಮಾಡ್ಕೊಳ್ಬೋದು. ಇದು ನೀವು ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ನೀವು ತುಂಬ ಸುಲಭವಾಗಿ ರುಚಿಯಾದ ಗೊಜ್ಜನ್ನು ನೀವು ರೆಡಿ ಮಾಡ್ಕೋಬೋದು. ನೋಡಿ, ಈ ಥರ ಬಾಣಲಿಲಿ ನಾನು ಏನು ಎಣ್ಣೆ ಹಾಕ್ತಾಯಿಲ್ಲ. ಇದು ಒಳ್ಳೆ ಗೋಲ್ಡನ್ ಕಲರ್ ಬರೋ ಅಷ್ಟನ್ನು ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಹುರಿತಾನೆ ನೀವು ಒಂದೊಂದು ಆದಮೇಲೆ ಒಂದೊಂದು ಐಟಮ್ನ ಅದಕ್ಕೆ ಹಾಕ್ಕೊಂಡ್ಬಿಡಿ. ಒಂಥರ ಹೊಂಬಣ್ಣ ಅಂತಾರಲ್ವ, ಗೋಲ್ಡನ್ ಕಲರು, ಅದು ಬರೋ ತನಕನೂ ನೀವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು ಧನಿಯಾ ಕೂಡ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಮತ್ತು ಮೆಣಸು ಒಂದು 4 ಅಷ್ಟೇ, ಒಂದು 5-6 ಕಾಳು ಅಷ್ಟೇ ಹಾಕ್ಕೊಂಡಿರೋದು. ಮತ್ತು ಜೀರಿಗೆ, ಇದೆಲ್ಲನೂ ಕೂಡ ನೋಡಿ, ಇಂಗ್ರೀಡಿಯೆಂಟ್ಸೇ ಗೊತ್ತಾಗುತ್ತೆ ನಿಮಗೆ. ಒಳ್ಳೆ ನಿಜವಾಗ್ಲೂ ಹೆಲ್ತಿಗೆ ಎಲ್ಲ ಒಳ್ಳೆಯದು. ಎಲ್ಲ ಸಾಂಬಾರು ಪದಾರ್ಥಗಳನ್ನೇ ನಾವು ಯೂಸ್ ಮಾಡ್ತಾ ಇರೋದು. ನೋಡಿ, ಇದು ಈ ಥರ ಹುರಿತಾ ಇರ್ತೀರಲ್ವ. ಇವಾಗ ನಾನು ಬಿಳಿ ಎಳ್ಳು ಕೂಡ ಅದಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸಣ್ಣ ಉರಿಯಲ್ಲಿ ನಿಧಾನವಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಕೂಡ ಅಷ್ಟೇ, ಅಡುಗೆ ಮಾಡುವಾಗ ನೀವು ಇದನ್ನು ಮಾಡ್ತಿರಲ್ಲ, ಆ ಮೆಥಡ್ ಕೂಡ ತುಂಬಾ ಮುಖ್ಯ. ಯಾಕೆಂದರೆ ಯಾವ ಥರ ನೀವು ಮಾಡ್ತಾಯಿದ್ದೀರಾ ಅನ್ನೋದು ಕೂಡ ನಿಮಗೆ ಅದು ಅಡುಗೆ ರುಚಿಗೆ ತುಂಬ ಮುಖ್ಯ ಆಗಿರುತ್ತೆ. ನೋಡಿ, ಇದು ಹುರಿತಾ ಇರುವಾಗ ನಿಮಗೆ ಆ ಇದಿರುತ್ತಲ್ಲ, ಬಿಳಿ ಎಳ್ಳು ಹಾಕಿದ್ದೀನಲ್ಲ, ಅದು ಪಟ್ ಅಂತ ಹೇಳಿ ಅದು ದೊಡ್ಡದಾಗ್ತಾ ಇರುತ್ತೆ. ಅಲ್ಲಿವರೆಗೂ ನೀವು ನಿಧಾನವಾಗಿ ಇದನ್ನು ಕೈ ಆಡಿಸ್ತಾಯಿರಿ. ಮತ್ತು ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಇದು ಅಷ್ಟೇ, ಕರಿಬೇವಿನ ಸೊಪ್ಪು ಕೂಡ ತುಂಬ ಒಳ್ಳೆಯದು. ನಾವು ಸುಮ್ಮನೆ ಅಂತೂ ಯಾವುದಾದ್ರೂ ಅಡುಗೆಗೆ ಬಳಸಿದಾಗ ತೆಗೆದಿಡ್ತೀವಲ್ವ, ಈ ಥರದಕ್ಕೆಲ್ಲ ಹಾಕಿಬಿಟ್ಟು ಅದನ್ನು ರುಬ್ಬಕ್ಕೆ ಬಳಸ್ಕೊಂಡ್ಬಿಟ್ರೆ ಆವಾಗ ಅದು ನಿಜವಾಗ್ಲೂ ತೆಗೆದಿಡೋಕ್ಕಾಗಲ್ಲ. ಅದು ಯಾವ ಥರ ನಮ್ಮ ಕಣ್ಣಿಗೆ ಎಲ್ಲ ಒಳ್ಳೆಯದು ಅಂತಾರಲ್ವ, ಅದರಿಂದ ಇದನ್ನು ಈ ಥರ ಬಳಸಿ ನೀವು. ಆವಾಗ ಕರಿಬೇವಿನ ಸೊಪ್ಪು ತಾನಾಗೆ ನಮಗೆ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡುತ್ತೆ. ನೋಡಿ, ಇದು ಹುರ್ಗಡಲೆ ಕೂಡ ಹಾಕಿದ್ದೀನಿ ಒಂಚೂರು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು, ಕರಿಬೇವಿನ ಸೊಪ್ಪು ಯಾಕೆ ಇದಕ್ಕೆ ಹಿಂಗೆ ಹಾಕೋದು ಅಂದರೆ, ನೀವು ಅದೇನಾಗುತ್ತೆ, ಹುರಿದಿದ್ದಾದಮೇಲೆ ಅದು ಗರಿಗರಿ ಅಂತ ಆಗುತ್ತೆ. ಅದು ಗರಿಗರಿ ಅಂತ ಆಗಿದೆ ಅಂದಾಗ ನಿಮ್ಮ ಬೇರೆ ಬೇಳೆ ಎಲ್ಲ ಕೂಡ ಅದು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿರುತ್ತೆ ಅಂತ ಒಂದು ತಿಳ್ಕೊಳ್ಳೋಕ್ಕೆ ಕರಿಬೇವಿನ ಸೊಪ್ಪು ಕೂಡ ಇದಕ್ಕೆ ಮೊದಲೇ ಹಾಕ್ಬಿಡ್ತಾಯಿದ್ದೀನಿ. ನೋಡಿ, ಹೀಗೆ ಹುರಿತಾಯಿರಿ ಚೆನ್ನಾಗಿ. ಇದು ಹುರಿದಾದ್ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳೋಕ್ಕೆ ನಾನು ಇದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ. ಆಮೇಲೆ ಬೆಲ್ಲ, ಉಪ್ಪು, ಅರಿಶಿನ ಆಮೇಲೆ ಸೇರಿಸ್ಕೊಳ್ತೀನಿ. ಇದೇ ಬಾಣಲಿಗೆ ನಾನು ಕಾಯಿ ತುರಿ ಕೂಡ ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಇದ್ರದ್ದನ್ನು ಅರ್ಧ ಮಾಡಿ ನಿಂಬೆ ರಸ ಮಾಡ್ಕೊಳ್ತೀರಲ್ಲ, ಆ ಥರ ನಾನು ಕ್ಲೀನಾಗಿ 2 ಮಾತ್ರ ನಾನು ಹಾಕಿರೋ ಇಷ್ಟು ಇಂಗ್ರೀಡಿಯೆಂಟ್ಗೆ 2 ಆಗುತ್ತೆ. ಅದಕ್ಕೆ 2 ಹಾಕಿಬಿಟ್ಟು 2 ರಸ ತೆಗೆದು ಇದಕ್ಕೆ ಉಪಯೋಗಿಸ್ಕೊಳ್ತೀನಿ. ನೋಡಿ, ಇವಾಗ ಹುರಿದಿದ್ದು ನೀವು ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ನಲ್ಲ, ಅದು ಹುರಿದು ತಣ್ಣಗಾದ್ಮೇಲೆ ಅದಕ್ಕೆ ನಾನು ಉಪ್ಪು, ಬೆಲ್ಲ, ಅರಿಶಿನ ಎಲ್ಲ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿನೂ ಅಷ್ಟೇ.
ನೋಡಿ ಚೆನ್ನಾಗಿ ಬೆಚ್ಚಗಾಗೋ ಹಾಗೆ ಅದನ್ನು ಹುರಿದಿಟ್ಕೊಂಡಿದ್ದೀನಿ. ಇದರಿಂದ ಏನು ಅಂದರೆ ಗೊಜ್ಜು ನೀವು ಒಂದು ವಾರ ಇಟ್ಕೊಂಡ್ರೂ ಕೂಡ ಕೆಡಲ್ಲ. ಇದೇ ಥರ ಹೆರಳಿಕಾಯಿ ಅರ್ಧ ರೆಡಿ ಮಾಡಿಕೊಂಡು ಅದನ್ನು ರಸ ತೆಗೆದು ಇಟ್ಕೊಳ್ತೀನಿ. ಸಿಪ್ಪೆ ಸಹ ನೀವು ಎಸಿಬೇಡಿ, ಯಾಕೆಂದರೆ ಅದನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಉಪ್ಪು ಹಾಕಿಟ್ರೆ ನೀವು ಆಮೇಲೆ ಖಾರ ಹಾಕ್ಕೊಂಡ್ರೆ ಅದು ಒಳ್ಳೆ ಸೊಗಸಾದ ಉಪ್ಪಿನಕಾಯಾಗಿ ರೆಡಿ ಆಗುತ್ತೆ. ಅದಕ್ಕೆ ನಾನು ಇದಕ್ಕೆ ರಸ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಗೊಜ್ಜಿಗೆ. ಕೆಲವರು ಅದು ಸಣ್ಣಗೆ ಹೆಚ್ಚಿಬಿಟ್ಟು ತುಪ್ಪದಲ್ಲಿ ಅದನ್ನು ಹುರಿದು ಗೊಜ್ಜಿಗೆ ಬೆರೆಸ್ತಾರೆ ಕೂಡ. ನಮ್ಗೆ ಹೇಗೆ ಬೇಕೋ ಹಾಗೆ ಅದನ್ನು ರೆಡಿ ಮಾಡ್ಕೋಬೋದು. ನೋಡಿ, ಇವಾಗ ಇದನ್ನು ಈ ಪೌಡ್ರ್ ಇತ್ತಲ್ಲ, ಇದಕ್ಕೆ ನಾನು ಈ ಕಾಯಿ ತುರಿನೂ ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ತೀನಿ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು 2-3 ಸ್ಪೂನ್ನಷ್ಟು, ನಿಮಗೆ ಬೇಕಾದರೆ ಜಾಸ್ತಿನೂ ಇಟ್ಕೋಬೋದು. ಇದನ್ನು ಎಲ್ಲ ಹೇಳಿದ್ನಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿಬಿಟ್ಟು ಆ ಪೌಡ್ರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಇದರ ರಸನ ಹೆರಳಿಕಾಯ್ದು ರಸ ತೆಗೆದಿಟ್ಕೊಂಡಿದ್ದೀನಿ. ಈಗ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ ಮತ್ತು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೂ ಕೂಡ ಅಷ್ಟೇ ತುಂಬ ಹೆಲ್ತ್ಗೂ ಒಳ್ಳೆಯದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಗಮ್ಮಂತ ಇರುತ್ತೆ. ಬೇಕಾದವರು ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಅದು ಅವ್ರವ್ರ ಇಷ್ಟ. ನಿಮಗೆ ಬೇಕಾದರೆ ಕಡಲೆಬೇಳೆ ಕೂಡ ಒಂಚೂರು ಇದಕ್ಕೆ ಹಿಂಗೆ ಹಾಕ್ಕೊಳ್ಬೋದು. ಇದನ್ನು ಹುರಿಯೋದ್ರಿಂದ ಕಡಲೆಬೇಳೆನೂ ಮಧ್ಯ ಸಿಗೋದ್ರಿಂದ ಇಷ್ಟ ಆಗುತ್ತೆ ಕೆಲವ್ರಿಗೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನೋಡಿ, ಇದು ಕೆಂಪಾಗುತ್ತಲ್ಲ, ಆವಾಗ ನೀವು ಇದು ರುಬ್ಬಿಟ್ಕೊಂಡಿದ್ರಲ್ವ ಇದನ್ನು ಹಾಕ್ಬಿಡಿ. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ತಾ ನೀವು ಆ ರಸನ, ಇದೊಂದು ಸ್ವಲ್ಪ ಕುದಿ ಬರುತ್ತಲ್ಲ, ಆವಾಗ ರಸ ತೆಗೆದಿಟ್ಕೊಂಡಿದ್ದೀರಲ್ವ ಆ ರಸನ ಅದಕ್ಕೆ ಹಾಕ್ಕೊಂಡ್ಬಿಡೋಣ. ಚೆನ್ನಾಗಿ ಕೈ ಆಡಿಸ್ತಾಯಿರಿ. ಇದು ಒಳ್ಳೆ ಲೇಹದ ಥರ ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ. ಹೆರಳಿಕಾಯಿ ಗೊಜ್ಜು ಅಂದರೆ ಎಲ್ಲರೂ ಹಿಂದಿನ ಕಾಲದವ್ರು ತಿಂದು ಗೊತ್ತಿರೋವ್ರಿಗೆ ಮಾತ್ರ ಅದರ ರುಚಿ ಅವ್ರಿಗೆ ಗೊತ್ತು. ಇದು ನಿಮ್ಗೆ ಎಲ್ಲ ಕಡೆ ಸಿಗಲ್ಲ. ಇದು ಹಳೆ ಅಡುಗೆ ಆದ್ದರಿಂದ ಎಲ್ಲರೂ ಗೊತ್ತಿರೋರಷ್ಟೇ ಇದನ್ನು ಮಾಡ್ತಾರೆ. ನೋಡಿ, ನಾನು ಹೇಳಿದ್ನಲ್ಲ, ಈ ಸಿಪ್ಪೆನೂ ಅಷ್ಟೇ ಸಣ್ಣಗೆ ಹೆಚ್ಚಿಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಒಂದು ಡಬ್ಬಿಯಲ್ಲಿ ಹಾಕಿಡ್ತೀನಿ. ಅದನ್ನು ಉಪ್ಪಿನಕಾಯಿ ಥರ ನಾನು ರೆಡಿ ಮಾಡೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಇದು ಹಾಕ್ತಾಯಿದೆ ಅಲ್ವಾ. ನನ್ನ ಮುಂದಿನ ವೀಡಿಯೋದಲ್ಲಿ ನೀವು ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಆವಾಗ ನಾನು ಈ ಥರದ ಹಳೆ ಅಡುಗೆಗಳನ್ನು ಎಷ್ಟೋ ತೋರಿಸ್ತೀನಿ ನಿಮಗೆ. ನೋಡಿ, ಇದು ರಸ ಮಾಡಿ ಇಟ್ಕೊಂಡಿದ್ದೀನಲ್ವ, ಇದಿಷ್ಟನ್ನು ಇದಕ್ಕೆ ಹಾಕ್ಬಿಡ್ತೀನಿ. ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನಿಮ್ಗೆ ನೀರಾಗಿ ಬೇಕಾದರೆ ನೀರಾಗಿ ಮಾಡ್ಕೊಳ್ಳಿ, ಇಲ್ಲ ಗಟ್ಟಿಯಾಗಿರಬೇಕು ಅಂದರೆ ಗಟ್ಟಿಯಾಗೇ ಮಾಡಿಕೊಂಡು ಚೆನ್ನಾಗಿ ಒಂದು ಕುದಿ ಬಂದು ಅದು ಒಂದು ಸ್ವಲ್ಪ ಎಣ್ಣೆ ಥರ ಬರುತ್ತೆ. ಅಲ್ಲಿವರೆಗೂ ನೀವು ಅದನ್ನು ಕುದಿಸ್ಬಿಟ್ಟು ಗ್ಯಾಸ್ ಆರಿಸಿ ಆಮೇಲೆ ನೀವು ಯಾವ ಪಾತ್ರೆಗೆ ಬೇಕೋ ಹಾಕ್ಕೊಳ್ಬೋದು. ಬಿಸಿ ಬಿಸಿ ಅನ್ನಕ್ಕೆ, ರೊಟ್ಟಿ, ಮುದ್ದೆ, ಚಪಾತಿ ಎಲ್ಲದಕ್ಕೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸಿಂದ ಅದರ ಕಹಿ ಇರೋದೇ ಇಲ್ಲ. ನೋಡಿದ್ರಾ, ಇದು ಎಷ್ಟು ಚೆನ್ನಾಗಿ ನಿಮಗೆ ಸುಲಭವಾದ ಮೆಥಡಲ್ಲಿ ಹೆರಳಿಕಾಯಿ ಗೊಜ್ಜನ್ನು ಮಾಡೋದು ತೋರಿಸಿದ್ದೀನಿ. ಇದು ಬಾಣಂತಿಯರಿಗಂತೂ ಹೇಳಿ ಮಾಡಿಸಿದ ಅಡುಗೆ ಅಂತ ಹೇಳಿ ಇದನ್ನು ಹಾಕ್ತಾರೆ. ಮತ್ತು ವಯಸ್ಸಾಗಿರೋರು ಕೂಡ ಇದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ನೋಡಿ, ಎನ್ಕರೇಜ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.